ಬಂಧುಗಳೇ, ಏನು ಹೇಳಬೇಕು ನನಗೆ ತಿಳಿತಾ ಇಲ್ಲ. ಯಾಕಂದ್ರ 80-90 ವರ್ಷ ಅಧ್ಯಾತ್ಮದೊಳಗೆ ಧ್ಯಾನ ಸಾಧನೆ ಮಾಡಿ ಪೂಜೆ ಮಾಡಿ ತ್ರಿಕಾಲ ಸಾಧನೆ ಮಾಡಿದಾಗ ಇಂಥ ಮಹಾತ್ಮರ ಕೊನೆಗೆ ತಲೆ ಮ್ಯಾಗ ಹಸ್ತ ಇಟ್ರಂದ್ರ ಮುಕ್ತಿ ಆಗ್ತದೆ, ಸಾರ್ಥಕ ಆಗ್ತದೆ ಅಂತ ಕೇಳಿವ್ ನೀವೆಲ್ಲ. ಇವತ್ತು ಏನಾಗಿದೆ ಅಂತಂದ್ರ ನಾಳಿದ ವಿಚಾರ ಇಲ್ಲ, ನಿನ್ನಿದ ನೆನಪಿಲ್ಲ. ಅವನಿಂಗವನ ಈ ಪುಣ್ಯ ಭೂಮಿಯೊಳಗ ನೀವೆಲ್ಲ ಏನು ಸನ್ಮಾನ ಮಾಡಿರಲ್ಲ, ನನ್ನ ಜೀವನ ಇವತ್ತು ಸಾರ್ಥಕ ಆಯ್ತು ಅಂತ ಅನಿಸ್ಬಿಟ್ಟ. ಹೋರಾಟದ ಬಗ್ಗೆ ಹೇಳೋಕ್ಕಿಂತ ಮುಂಚಿತವಾಗಿ ನಾನು ಮತ್ತು ಸನ್ಮಾನ್ಯ ಚುಣಪ್ಪ ಪೂಜಾರಿ ಅವರು ನೀವು ಸನ್ಮಾನ ಮಾಡಕ್ ಕರ್ಸಿರಿ ಅಂತೇಳಿ ನಿಮ್ಮೊಳಗ ಭಾವನೆ ಅದ. ಅದರ ನಾವಿಬ್ರು ಯಾಕೆ ಬಂದೀವಿ ನಿಮ್ಮ ವೇದಿಕೆಗೆ ಅಂತಂದ್ರ, ಗುರ್ಲಾಪುರ ವೇದಿಕೆಗೆ ನೀವು ಅನ್ನ ಕೊಟ್ಟಿರಿ, ರೊಟ್ಟಿ ಕೊಟ್ಟಿರಿ, ತಾಯಂದ್ರ ಮನಿ ರೊಟ್ಟಿ ಮಾಡಿ ಕೈಪಲ್ಯ ಮಾಡಿ ಸಾವಿರ ರೊಟ್ಟಿ ಕೊಟ್ಟಿರಿ. ನೀವೆಲ್ಲ ಯುವಕರು ಹಿರಿಯರು ಗ್ರಾಮದ ಎಲ್ಲ ರೈತ ಮುಖಂಡರು ಒಗ್ಗಟ್ಟಾಗಿ ರೊಟ್ಟಿ ಮತ್ತು ಹಣವನ್ನ ಸಂಗ್ರಹ ಮಾಡಿ ನೀವು ಅಲ್ಲಿ ಬಂದ ಕೊಟ್ಟಿರಿ. 9 ದಿನ ನಿಂತೀರಿ ಅಂತೇಳಿ ಗುರ್ಲಾಪುರ ವೇದಿಕೆ ಸಾರ್ಥಕ ಆಗೈತಲ್ಲ. ನಾವಿಬ್ರು ನಿಮ್ ಪಾದಕ್ಕೆ ಬಿದ್ದ ಹಣಿ ಹಚ್ಚಿ ಧನ್ಯವಾದ ಹೇಳಲಿಕ್ಕೆ ನಿಮ್ಮ ಊರಿಗೆ ಬಂದೀವಿ ನಾವು. ಯಾಕೆ ಹೋರಾಟ ಗಟ್ಟಿ ಆಗಬೇಕು? ನಾನು ಬಹಳ ನೋವಿನಿಂದ ಹೇಳುತ್ತೀನಿ. ಒಂದು 15 ದಿನದ ಹಿಂದ, ಒಂದು ತಿಂಗಳ ಹಿಂದ್ಗಡೆ 1 ಲಕ್ಷ ವಿದ್ಯಾರ್ಥಿಗಳು ಧಾರವಾಡದೊಳಗೆ ಸೇರಿದ್ರು. ಯಾವುದಕ್ಕಾಗಿ ಅಂತಂದ್ರ 10 ವರ್ಷದಿಂದ ಧಾರವಾಡದೊಳಗೆ ಓದ್ತಾ ಇದ್ದೀವಿ, ನಮ್ಮ ಆಯುಷ್ಯ ವ್ಯರ್ಥ ಆಗಿ ಹೊಂಟದ, ಏಜ್ ಡಿಬಾರ್ ಆಗ್ಲಿಕ್ಕತ್ತದ, ನೌಕರಿ ಸಿಗ್ತಾ ಇಲ್ಲ, ಸರ್ಕಾರ ಕಾಲ್ಪಾರ್ ಮಾಡ್ತಾ ಇಲ್ಲ, ಕರೀತಾ ಇಲ್ಲ. 1 ಲಕ್ಷ ಜನ ಹೋರಾಟ ಮಾಡಿದ್ರು ಸಹಿತ ಸರ್ಕಾರ ಕಣ್ಣು ತೆಗಿಲಿಲ್ಲ. ಅವಾಗ ನಾವು ವಿಚಾರ ಮಾಡಿ ನಮ್ಮ ಅಧ್ಯಕ್ಷರು ಎಲ್ಲ ವಿಚಾರಗಳನ್ನು ತಮಗೆ ಹೇಳ್ಯಾರ. ಹೋರಾಟ ಯಾಕೆ ಮಾಡಿದೀವಿ, ದೀಪಾವಳಿ ಹೆಂಗ ನಮ್ದು ಹೋರಾಟ ಪ್ರಾರಂಭ ಆಯ್ತು ಅಂತ ಹೇಳಿ, ಯಾಕೆ ಗುರ್ಲಾಪುರ ವೇದಿಕೆ ಗಟ್ಟಿ ಆಯ್ತು ಅನ್ಲಿಕ್ಕೆ ನಾನು ಯಾವುದೇ ಪಕ್ಷ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತನಾಡಂಗಿಲ್ಲ. ನಾವು ಜಿಲ್ಲಾಧಿಕಾರಿಗಳ ಆಫೀಸ್ನೊಳಗ ಹೋರಾಟ ಮಾಡುವಾಗ ಫ್ಯಾಕ್ಟರಿ ಎಲ್ಲ ಎಂಡಿಗಳನ್ನು ಕರೆಸಿದ್ರು, ಜಿಲ್ಲಾಧಿಕಾರಿಗಳು ಮತ್ತು SP ಅವರು. ಅವಾಗ ನಾವು ಕೇಳಿದ್ದು, ವರ್ಷ ಬರ್ತೀವಿ 5500 ಬಿಲ್ ಕೇಳ್ತೀವಿ, ಅವ್ರು ಕೊಡಂಗಿಲ್ಲ. ಮತ್ತು ವಾಪಸ್ ಹಳ್ಳಿಗೆ ಬಂದಾಗ ಎಲ್ಲಾರ ತಲೆಯೊಳಗೆ ಒಂದು ವಿಚಾರ ಬಿತ್ತು, ರೈತ ಸಂಘದವ್ರು ಯಾವಾಗ ಹೋರಾಟ ಮಾಡ್ತಾರೋ ಅವಾಗ 50 ರೂಪಾಯಿ ಕಡಿಮೆ ಆಗ್ಯದ, 30 ರೂಪಾಯಿ ಕಡಿಮೆ ಆಗ್ಯದ ಅಂತ ಇದು ಭಾವನೆ ಇತ್ತು. ಅವಾಗ ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗೆ ಮೀಟಿಂಗ್ ಆದಾಗ ಎಲ್ಲ MDಗಳು ಹೇಳಿದ್ರು, ಬಹಳ ಕೊಟ್ರೆ 50 ರೂಪಾಯಿ ಕೊಡ್ತೀವಿ ಅಂತ ಹೇಳಿ. 50 ರೂಪಾಯಿ ಮುಂದೆ 1 ರೂಪಾಯಿ ಕೊಡಕ್ ಆಗಂಗಿಲ್ಲ, ಯಾವ್ದು ಎಂತ ಹೋರಾಟ ಮಾಡ್ರೆ ಮಾಡ್ತಾರಂತಂದಾಗ ಅಲ್ಲಿಂದ ನಾವು ಸಪ್ಪು ಮುಖ ಹಾಕೊಂಡು ಬಂದು ಗುರ್ಲಾಪುರದಾಗ ಮೀಟಿಂಗ್ ಮಾಡಿದಾಗ, ಈ ಜಿಲ್ಲಾದೊಳಗೆ ಎಲ್ಲಾ ಫ್ಯಾಕ್ಟರಿ ಬಂದ್ ಮಾಡೋಕ್ಕಿಂತ ಒಂದು ಫ್ಯಾಕ್ಟರಿ ಬಂದ್ ಮಾಡೋಣ ಅಂತೇಳಿ ನಾವು ಬಂದ್ ಮಾಡಿದ್ವಿ. ಅವ ಯಾವ ಫ್ಯಾಕ್ಟರಿ ಅಂತ ನಿಮ್ಗೆಲ್ಲ ಗೊತ್ತು. ಅದು ಬಂದ್ ಮಾಡಿದ ನಂತರ ಸಹಿತ 1 ರೂಪಾಯಿ ಹೆಚ್ಚಾಗಲಿಲ್ಲ. ಗುರ್ಲಾಪುರದಾಗ ಕುಂತಾಗ ನಿಮ್ಗೆಲ್ಲ ಹೆಂಗ ಭಾವನೆ ಇತ್ತಲ್ಲ, ರೈತ ಸಂಘದವ್ರ ಮ್ಯಾಗ ಒಂದು ಅಪವಾದ ಇತ್ತು. ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ದೇಹ ಬಿಟ್ಟ ನಂತರ ರೈತ ಸಂಘದವ್ರು ಎಲ್ಲಿ ಹೋರಾಟ ಮಾಡ್ತಾರ, 2 ದಿನ ಮಾಡ್ತಾರ, ಯಾವನೋ ಫ್ಯಾಕ್ಟ್ರಿ ಬಂದು ಸುಟ್ಗೇಸ್ ಕೊಡ್ತಾನ, ಯಾವ್ದೋ MLA ಬಂದು ರೊಕ್ಕ ಕೊಡ್ತಾನ, ಇವ್ರು ಎದ್ದು ಹೋಗ್ತಾರ. ಇದನ್ನ ಅಳಗಿಸ್ಬೇಕಲ್ಲ. ಗುರ್ಲಾಪುರದ 1ನೇ ದಿನ ಕೂತಾಗ ಚುಣಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಹೋರಾಟ ಪ್ರಾರಂಭ ಆಯಿತು. 10,000 ಮಂದಿ ಸೇರಿತು. ಹೋರಾಟ ಮಾಡೋದು ದೊಡ್ಡದಲ್ಲ, ಅವ್ರಿಗೆ ಊಟಕ್ಕೆ ಹಾಕಬೇಕಲ್ಲ ಎಲ್ಲ ರೈತ ಬಂಧುಗಳಿಗೆ. ನಮ್ಮ ನಿಂಗಪ್ಪಣ್ಣ ಪಕಾಂಡಿ ಅಂತೇಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಇವ್ರು ಎಂತ ಸೇವಾ ಅಂದ್ರೆ ಕಸ ಹೊಡಿತಾ ಇದ್ರು, ಚಪ್ಪಲಿ ಸರಿಸಿಡ್ತಾ ಇದ್ರು, ನೀವು ಊಟ ಮಾಡಿ ತಟ್ಟಿ ತೊಳಿತಾ ಇದ್ರು, ಜೋರಾಗಿ ಚಪ್ಪಾಳಿ ಹೊಡಿ. ಇಂಥವ್ರ ನಿಸ್ವಾರ್ಥ ಸೇವೆ ನಿಮ್ಮ ರೈತ ಸಂಘಕ್ಕೆ ಅನುಕೂಲ ಆಗ್ಯದ. ಅವಾಗ ಟವಲ್ ಹಾಕೊಂಡು ಎಲ್ಲ ಪುಣ್ಯಾತ್ಮ ಭಿಕ್ಷೆ ಬೇಡದ ಎಲ್ಲ ರೈತ ಬಂಧುಗಳಂತ 50,000 ರೂಪಾಯಿ ಕಲೆಕ್ಟ್ ಆಯ್ತು. ಇವತ್ತಿಂದ ಊಟ ಹೋಯ್ತು, ನಾಳೆದು ಹೆಂಗ ಅನ್ನೋದ್ರೊಳಗೆ ಏನೋ ಕರ್ಮ ಧರ್ಮ ಸಂಯೋಗ ಮರುದಿವ್ಸ ಮಳಿ ಹೋಯ್ತು. ಮಳಿ ಹತ್ತಿದಾಗ ಎಲ್ಲರೂ ಎದ್ದೋಗಿ ಅಂಗಡಿ ಬಾಜು ಕುಂತರು, ನೆರಳಿಗೆ ಹೋದ್ರು ಮಳಿ ತೋರ್ಸ್ಕೋಬಾರ್ದು ಅಂತೇಳಿ. ತಾವೆಲ್ಲ ರೈತ ಬಂಧುಗಳು ಅಲ್ಲಿದ್ರು. ಚುಣಪ್ಪ ಪೂಜಾರಿ ನಾನು ಟ್ರ್ಯಾಕ್ಟರ್ ಡಬ್ಬೆ ಹಾಕಿ ಕೂತಾಗ ಅವಾಗ ಅವ್ರಿಗೊಂದು ವಿಚಾರ ಬಂತು ಜನರಿಗೆ, ಸ್ವಾಮಿಗಳದ ಒಂದು ಗಣಿಕೆ ಕಬ್ಬಿಲ್ಲ, ಅವ್ರದ್ದು ಹೊಲಾನೂ ಇಲ್ಲ. ಇವ್ರು ಕುಂತಾರು, ಚುಣಪ್ಪ ಪೂಜಾರಿ ಒಂದ್ 2-3 ಎಕರೆ ಹೊಲ ಐತಿ, ಇವಾಗ ಕುಂತಾನ ಪುಣ್ಯಾತ್ಮ, ಇವನೇನ್ 1000 ಟನ್ ಕಬ್ಬಿಲ್ಲ,
ನಾವೇ ಕಾಸರಿ ನಿಂದ್ರದು ಹೋಗೋಣ ಅಂತೇಳಿ 3,000-4,000 ಟನ್ ಕಬ್ಬು ಬೆಳೀತಕ್ಕಂತ ಪ್ರಗತಿಪರ ರೈತರು ಗಂಜಿ ಅರಿವಿ ಹಾಕಿದಂತವ್ರು ಬಂದು ರಾಡ್ಯಾಕ್ ಕುಂತ್ರು. ಅವಾಗ ಒಂದು ತಾಕತ್ತ ಹೋರಾಟಕ್ಕೆ ಬಂತು. ಅವಾಗ ಚಲೋ ಆಯ್ತು. ಯಾರೊಬ್ರು ರೈತರು ಬಂದು 6 ಕ್ವಿಂಟಲ್ ಅಕ್ಕಿ ನಾ ಕೊಡ್ತೇನ್ರಿ ಅಂದ್ರು. ಅಲ್ಲೇನು ಚಲೋ ಆಯ್ತು, ಅದ ಕಬ್ಬಿನ ಹೋರಾಟ ಆಗ್ಲಿಲ್ಲ. ಹುಬ್ಬಳ್ಳಿ ಸಿದ್ದಾರೂಢನ ಜಾತ್ರೆ ಆಯ್ತು, ದಾಸೋಹ ಚಲೋ ಆಯ್ತು. 3ನೇದು ಸಿಂಗ ಪ್ರಾರಂಭ ಆಯ್ತು. DC ಇನ್ನೇನು ಸಾಯಂಕಾಲ ಬರ್ತಾರ ಅನ್ನೋದ್ರೊಳಗೆ ಒಬ್ಬ ವ್ಯಕ್ತಿ ಅಂದಿದ್ದ ಮಾತು, ನಮ್ಮ ಜಿಲ್ಲೆಯವರ 2 ಜನ ಅಂದ್ರು. ಯಾವನೋ ಅಥಣಿ ತಾಲೂಕಿನ ಸ್ವಾಮಿ ಕುಂತಾನಂತ, 50 ರೂಪಾಯಿ ಹೆಚ್ಚು ತಗೋ ಅನ್ನೋ ಅಂತ ಹೇಳಿದ್ರು. ಅವಾಗ ನಮ್ಮ ಅಧ್ಯಕ್ಷರಿಗೆ ಶ್ರೀಶೈಲನ ಅಂಗಡಿಗೆ ಅಂದದ್ ನೆನಪದ ಇಲ್ಲ ಗೊತ್ತಿಲ್ಲ. ಅವತ್ತು ಹೇಳಿ ಅಥಣಿ ತಾಲೂಕ್ ಅಂದ್ರೆ ಹೆಂಗದ ಅಂತಂದ್ರ ಸಾಷ್ಟಾಂಗ ಹಾಕಿ ಕಾಲ ಬಿದ್ದು ಮಣಿ ಕರೆದು ಪಾದ ಪೂಜೆ ಮಾಡಿ ಪ್ರಸಾದ ಮಾಡಿಸಿ ಕಳಿಸುವಂತ ಗುಣಾನು ಇಲ್ಲಿ ಐತಿ. ಅಹಂಕಾರಲೆ ಕಣ್ಣು ಕಿಸಿದ್ರ ಬಾಗಿಸುವಂತ ತಾಕತ್ತು ಶಿವಗಳು ನಮಗ್ ಕೊಟ್ಟಾರ ಅಂತ ಹೇಳಿ. ಅವ ಹಂಗಂದ್ರ 3,300 ರೂಪಾಯಿ ತಗೊಂಡ ಹೇಳುದಂತ ನಾವು ಸಂಕಲ್ಪ ಮಾಡಿದೇವಿ. ಆದ್ರೆ ಬಹಳ ಜನ ಆತಿತ್ತು 100 ರೂಪಾಯಿ ತಗೊಳ್ಳಿ ಅವ್ರು ನೋಡೋಣ ಅಂತಿದ್ರು. ನಿಮಗೆ ಇನ್ನೊಂದು ಸತ್ಯ ಗೊತ್ತಿರಲಿ, ಎಲ್ಲಾ ಫ್ಯಾಕ್ಟರಿ ಅವರು ಒಪ್ಪಂದ ಮಾಡ್ಕೊಂಡು 4ನೇದು DC ಬಂದಾಗ 150 ರೂಪಾಯಿ ಅಟ್ಟ ಹೆಚ್ಚು ಮಾಡಿದ್ರು. ಆದ್ರೆ ನಮ್ಮ ಅಧ್ಯಕ್ಷ ಏನು ಮಾಡಿತ್ತಂದ್ರೆ ಇದು ಹುಲಿ DC-ಗೆ ಒತ್ತಾಯ ಮಾಡೋನು 200 ಘೋಷಣೆ ಮಾಡ್ಯಾರ, ಸುಳ್ಳು ಹೇಳಿದ್ರು ಅವ್ರು. ಅವಾಗ DC ಅಂತ ನಾ ಹೇಳಿದ್ದು 150, ನೀವು ಹೋಗಿ ವೇದಿಕೆ ಮ್ಯಾಗ 200 ಹೇಳಿದ್ರಿ, 50 ಕೊಡವ್ರು ಯಾರಂದ್ರು. ಯಾವಾಗ 4ನೇ ದಿನ ಜಿಲ್ಲಾಧಿಕಾರಿಗಳ ಬಂದಾಗ ಹೋರಾಟವನ್ನು ಮುಕ್ತಾಯ ಮಾಡಿಸ್ಬೇಕಂತ ಬಂದಿದ್ರು, ಅವಾಗ ಅದು ರೈತ ಸಂಘದ ಹೋರಾಟ ಆಗಿ ಉಳಿದಿರಲಿಲ್ಲ. 50,000 ಇರಲಿಲ್ಲ, ಅಲ್ಲಿ 5-6 ಲಕ್ಷ ಜನ ಸೇರಿ. ನಿಮ್ಮ ಅಥಣಿ ತಾಲೂಕಿನ ಶಿವಗಳ ತಾಕತ್ ಹೆಂಗಿತ್ತಂದ್ರ ಒಂದ್ 5,000 ಮಂದಿ ಕುಂತ್ರ 2 ಬಿಟ್ಟು 3 ತಾಸು ಕುಂತೀವಿ ಅಂತಂದ್ರೆ ಅವ್ರು ಸಮಾಧಾನ ಮಾಡೋದು ದೊಡ್ಡ ತ್ರಾಸದ. ಚುಣಪ್ಪ ಪೂಜಾರಿ ನಾನು ಎದ್ದು ನಿಂತ ಕೈ ಮುಗಿದೀವಿ ಅಂದ್ರೆ 6 ಲಕ್ಷ ಜನ ಶಾಂತ ಕುಂಡಿರ್ತಿತ್ತು. ಎಷ್ಟು ದಿನ ಇದು? 1 ದಿನ 2 ದಿನ ಅಲ್ಲ. ಗಾಂಧಿ ತತ್ವದೊಳಗೆ ಚಳವಳಿ ನಡೆದಿತ್ತು. 3 ವಿಷಯ ಹೇಳುತ್ತೀನಿ. 50 ರೂಪಾಯಿ ಹಸ್ತುವಾನ ಸ್ವಾಮಿಗೆ ಅಂದದ್ದು ಒಂದು ಮಾತು. 1 ತಾಸು ಸ್ವಾಮಿ ಟ್ಯಾಕ್ಟ್ರಿ ಬಿಟ್ಟು ಕೆಳಗಿಳಿಸ್ರಿ, ಹೋರಾಟ ಮುರಿತು ಅಂತ 2ನೇ ಮಾತು. ಇನ್ನೊಂದು 3ನೇದು ಹೇಳಿದ್ರು, 1 ರೂಪಾಯಿ ಹೆಚ್ಚು ಕೊಡಂಗಿಲ್ಲ, ಬೇಕಾದಷ್ಟು ದಿನ ಹೋರಾಟ ಮಾಡ್ಲಿ, 1 ರೂಪಾಯಿ ನಾವು ಕೊಡುದಿಲ್ಲ, ಬೇಕಂದ್ರೆ 1 ವರ್ಷ ಫ್ಯಾಕ್ಟ್ರಿ ಬಂದ್ ಇಡ್ತೀವಿ ನಾವು ಅಂತ ಹೇಳಿದ್ರು. ಅವಾಗ ಮಾತು ಕೇಳಿಂದ ನಾವೇನು ಮಾಡಿದೇವಿ, DC ಬಂದಾಗ ಮುಗಿಸಾಕ್ ಬಂದಾಗ 200 ಬಂದ್ ನಿಂತಿತ್ತಲ್ಲ, DC ಅವ್ರ ನೇತೃತ್ವದೊಳಗಿನ ಹೋರಾಟ ತೆಗೆದು ಸರ್ಕಾರ ಲೆವೆಲ್ದಾಗ ಹಾಕಿಬಿಟ್ಟಿವ. ಅವಾಗ ಮತ್ತೆ 2 ದಿನ ಮುಂದುವರಿ. ಈ ಜಿಲ್ಲೆಯ ಒಬ್ಬ ವ್ಯಕ್ತಿಗಳು ಏನು ಮಾಡಿದ್ರು ಅಂದ್ರೆ, ನಾ ಮುಗಿಸ್ತೀನಿ, ಬ್ಯಾರೆ ಸಚಿವರು ನಮ್ಮ ಜಿಲ್ಲಾಕ್ ಬರೋದು ಬೇಡ, ಬ್ಯಾರೆ ರಾಜಕಾರಣಿಗಳು ನಮ್ಮ ಜಿಲ್ಲಾಕ್ ಬರೋದು ಬೇಡ. ನಾವಾಗ ಹೇಳಿನಿ, ನಾವು ಯಾವುದೋ ರಾಜಕಾರಣ ಮಾಡಕ್ ಬಂದಿಲ್ಲ. ಧರ್ಮ, ಜಾತಿ, ಮತ, ಪಂಥ ಆ ಜಿಲ್ಲಾ ಏನೂ ಇಲ್ಲ. ಇದು ನಾಡಿನ ಸಮಸ್ತ ಅನ್ನದಾತರ ಹೋರಾಟದ, ಬುದ್ಧ ಬಸವ ಅಂಬೇಡ್ಕರ್ ಹೋರಾಟದ. ಇದು ಗಟ್ಟಿ ಆಗಬೇಕಂತಂದಾಗ ಯಾವಾಗ ಶಿವಾನಂದ ಪಾಟೀಲ್ರಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿವಿ ನಾವು, ನೀವು ಯಾವುದೋ ರಾಜಕಾರಣಿಗಳ ಅಡಿಪಾಯದೊಳಗೆ ಅಡಿಯೊಳಗಿರ್ತಕ್ಕಲ್ಲ. ನೀವು ಇವತ್ತು ನಡೀತಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದ ಸಕ್ರಿಯ ಸಚಿವರು. ನಿಜವಾಗ್ಲೂ ಹೇಳ್ಬೇಕಾದ್ರೆ ಅವತ್ತೊಂದು ಶಬ್ದ ಬಳಸಿನ ನಾನು, ನಾವು ಕೊಟ್ಟಂತ ಟ್ಯಾಕ್ಸ್ ಒಳಗೆ ಬದುಕ್ತಕ್ಕಂಥ ನಮ್ಮ ಕೂಲಿ ಆಳ್ ನೀವು ಬರ್ಬೇಕಿಲ್ಲ ಅಂತ ಹೇಳಿದ್ವಿ. ಅವಾಗ ರಾತ್ರಿ ಫೋನ್ ಬಂತು. ನಾ ಏನು ಬೈದೀನಿ, 11 ಗಂಟೆಗೆ ಫೋನ್ ಬಂತು. ಗುರುಜಿ ಯಾಕೆ ಬೈಯಾಕತ್ತೀರಿ ಅಂತ. ಸಾಹೇಬರ, ನಂದೊಂದು ಗಣಿ ಕಬ್ಬಿಲ್ಲ, ನಂದೇನು ಹೊಲ ಇಲ್ಲ, ಮಠನೂ ಇಲ್ಲ. ಯಾಕೆ ಬೈದೀನಿ ಅಂದ್ರೆ 31 ಜಿಲ್ಲಾ ರೈತರ ಸಲುವಾಗಿ ಬೈದೀನಿ, ಬೇಕಂದ್ರೆ ಕೇಸ್ ಮಾಡ್ಕೋರಿ, ಆದ್ರ ಬರ್ಲಿಲ್ಲ ಅಂದ್ರೆ ಇನ್ನ ಭಯ ಮಾಡ್ತೇವೆ. ಬಂದ್ರಿ, ನಿಮ್ದೇನು ಸಮಸ್ಯೆ ಜನರ ಮುಂದೆ ಹೇಳ್ಕೊಡ್ರಿ. ಅವಾಗ HK ಪಾಟೀಲ್ರು ಬಂದ್ರು. ಎದಕ್ ಬಂದಿದ್ರು ಅಂದ್ರೆ, ಅವರು ಅನುಭವಿ ರಾಜಕಾರಣಿಗಳು, ಗದಗ ಜಿಲ್ಲೆಯವರು. ಅವ್ರು ಹೇಳ್ತಾರ, ಸಿದ್ದರಾಮಯ್ಯ ಸಾಹೇಬ್ರ ಕಡೆ ಮೀಟಿಂಗ್ ಕರ್ಕೊಂಡು ಹೋಗ್ತೀವ್ರಿ ಅಂದ್ರು. ನೋಡ್ರಿ, 6-7 ಲಕ್ಷ ಜನ ಗುರ್ಲಾಪುರ ಕ್ರಾಸ್ ರಸ್ತಾ ಮ್ಯಾಗ ಕುಂತದ. 1-2 ಜನ ಮುಖ್ಯಮಂತ್ರಿ ಕಡೆ ಹೋದ್ರೆ ಏನ್ ಅಪವಾದ ಬರ್ತದ? 500 ಅಲ್ಲ 4,000 ಮುಗಿಸ್ಕೊಂಡ್ ಬಂದ್ರು ಸಹಿತ ಅವ್ರು ಏನೋ ರೊಕ್ಕ ತಗೊಂಡಾರ, ಏನೋ ಮಾತಾಡ್ಕೊಂಡಾರ, ಮುಗಿಸ್ಕೊಂಡ್ ಬಂದ್ರ. ಈ ಭಾವನಾ ಬರ್ತದ. ಅದಕ್ಕೆ ಕೇಳಿನಿ, 1 ರೂಪಾಯಿ ಬಿಲ್ ಘೋಷಣೆ ಆದ್ರೂ ಗುರ್ಲಾಪುರದಾಗ ಆಗ್ಬೇಕು.
ಅದು 100 ರೂಪಾಯಿ ಆಗಲಿ 300 ಆಗಲಿ 500 ಆಗಲಿ ಸರ್ಕಾರ ನಮ್ಮ ಹತ್ರ ಬರ್ಬೇಕು. ರೈತ ಸಂಘದ ಮ್ಯಾಗ ಟವಲ್ ತಗೊಂತಾರ, ಸುಟ್ಗೇಸ್ ತಗೊಂತಾರ. ಈ ಟವಲ್ದವ್ರಂತ ಏನ್ ಅಪವಾದ ಇತ್ತಲ್ಲ, ಈ ಅಪವಾದ ಅಳಕಬೇಕಂತೇಳಿ ನಾವೆಲ್ಲ ಸಂಕಲ್ಪ ಮಾಡಿದೇವಿ. ಅಲ್ಲಿ ಗಟ್ಟಿ ಹಾಕಿ ಕೂತಾಗ ಎಚ್ ಕೆ ಪಾಟೀಲ್ ವಾಪಸ್ ಕಳಿಸ್ತೀವಿ. ಶಿವಾನಂದ ಪಾಟೀಲ್ ಬಂದ್ರು. ಬಂದಾಗ ಅವ್ರು ಹೇಳಿದ್ರು 3225 ರೂಪಾಯಿ ಕೊಡಿಸ್ತೀನಿ ಗುರುಜಿ, ಮ್ಯಾಗ 1 ರೂಪಾಯಿ ಆಗುದಿಲ್ಲ ಅಂತ ಸಾಹೇಬರ ಅಂತಂದ. 3350 ರೂಪಾಯಿ ಕೊಟ್ರ ತೆಗಿತೀವ್ರಿ, ಒಂದಿಷ್ಟು ಭಾಳ ಆದ್ರೆ ಲಾಸ್ಟಿಗೆ 50 ರೂಪಾಯಿ ಬಿಡ್ಬೋದ್ರಿ ಅಂತ ಹೇಳಿ. ಅದಾಗೋದಿಲ್ರಿ ಅಂತಂದ್ರು. ಅವಾಗ ಅವ್ರನ್ನ ಹೆಂಗ್ ಹಿಡಿದೀವಿ ಅಂತಂದ್ರ, ಮಾಧ್ಯಮ ಮುಂದೆ ಮಾತು ಕೊಡ್ರಿ, 2 ದಿನ ಸಮಯ ಕೇಳಿದ್ರು. ಅವ್ರನ್ನ ಹೈವೇಕ್ ಹೋಗ್ತೀವಿ ಅಂತ ಹೇಳಿದ್ದೀವಲ್ಲ, 2 ದಿನ ಸಮಯ ತಗೊಂಡ್ರು. ಸರ್ಕಾರ ಮಟ್ಟದಾಗ ಹೋದಾಗ ನಮ್ಮವ್ರಿಗೆ ಉತ್ತರ ಕರ್ನಾಟಕದವ್ರು ಅಶೋಕ್ ದಳವಾಯಿ ಅಂತ ಹೇಳಿ ಕೃಷಿ ಆಯೋಗದ ಅಧ್ಯಕ್ಷರು ದೆಹಲಿ ಒಳಗಿರ್ತಾರ. ಅವರು ಶಿವಾನಂದ ಪಾಟೀಲ್ರು ಎಲ್ಲಾ ಫ್ಯಾಕ್ಟರಿ ಮಾಲಕರು ಮೀಟಿಂಗ್ ನಡೆಯುತ್ತೆ ಬೆಂಗಳೂರೊಳಗ. ಆ ಬೆಂಗಳೂರೊಳಗೆ ಮೀಟಿಂಗ್ ನಡೆಯೋಕ್ಕಿಂತ ಮುಂಚೆ ಸಾಯಂಕಾಲ ಹೇಳಿದ್ರು, ಬೆಂಗಳೂರು ಮೀಟಿಂಗ್ ಬರ್ಬೇಕ್ರಿ ನೀವೆಲ್ಲಾರು ಅಂತೇಳಿ ನಮ್ಮಿಬ್ಬರಿಗೂ ವಿಮಾನ ಟಿಕೆಟ್ ಬುಕ್ ಮಾಡಿ ಅದನ್ನ ಟಿಕೆಟ್ ತಂದು ತೋರಿಸಿದ್ರು. ಯಾರು? AC ಅವರು, ತಹಸೀಲ್ದಾರ್. ಅವ್ರ ಟಿಕೆಟ್ ತೋರಿಸೋದ್ರೊಳಗೆ ನನ್ನ ಕೈಯಾಗ ಮೈಕ್ ಬಂದಿತ್ತು, ನಾವು ಯಾವ ಮೀಟಿಂಗ್ಗೂ ಬರಂಗಿಲ್ಲ, ಇಲ್ಲೇ ಬರ್ಬೇಕು ಅವ್ರಂತ. ಅಂದ್ರ ಏನಾಗಿತ್ತು ಅಂದ್ರೆ ಜನತಾ ನ್ಯಾಯಾಲಯ ಸೃಷ್ಟಿ ಆಗಿತ್ತು. ಜನ ಹೇಳಂದ್ರೆ ಹೇಳುದು, ಇನ್ನ ಮುಂದುವರ್ಸೋದ್ರ ಮುಂದುವರ್ಸು ಗಟ್ಟಿಯಾಗಿ ಕುಂತಿತ್ತು. ಅವಾಗ ಶಿವಾನಂದ ಪಾಟೀಲ್ರು, ಸಿದ್ದರಾಮಯ್ಯ ಸಾಹೇಬರು, ಎಚ್ ಕೆ ಪಾಟೀಲ್ರು, ಅರವಿಂದ್ ದಳವಾಯಿ ಅವರು ಎಲ್ಲಾ ಫ್ಯಾಕ್ಟರಿ ಮಾಲಕರ ಮೀಟಿಂಗ್ ನಡೆದಾಗ 1 ವರ್ಷ ಫ್ಯಾಕ್ಟರಿ ನಾವು ಬಂದ್ ಇಡ್ತೀವಿ, 3200 ರೂಪಾಯಿನಾಗ 1 ರೂಪಾಯಿ ಕೊಡುದಿಲ್ಲ ಅಂತ ಹೇಳಿದ್ರು. ಅವಾಗ ಎಚ್ ಕೆ ಪಾಟೀಲ್ ಗೌರವ ಕೊಡ್ಬೇಕು ನಾವು. ಯಾಕಂದ್ರೆ ಒಂದು ಮಾತು ಹೇಳಿದ್ರು, ನೀವು 3200 300 ಕೊಡಕ್ ಆಗೋದಿಲ್ಲ ಅಂತೀರಲ್ಲ, ಬಹಳ ನುಕ್ಸಾನ್ ಆಗೈತಿ, ಲಾಸ್ ಒಳಗದ ಫ್ಯಾಕ್ಟ್ರಿ ಒಳಗ ಅಂತಂದ್ರ ನೀವು 2-3 ಫ್ಯಾಕ್ಟ್ರಿ ವರ್ಷಕ್ಕೆ ಹೆಂಗ್ ಕಟ್ತೀರಿ? ಲಾಸ್ ಆದ್ರೆ ಹೆಂಗ್ ಫ್ಯಾಕ್ಟ್ರಿ ಕಟ್ತೀರಿ ನೀವು? ಎಚ್ ಕೆ ಪಾಟೀಲ್ ಪ್ರಶ್ನೆ ಮಾಡ್ಯಾರ. ಅವಾಗ ಈ ಭಾಗದ ಒಬ್ಬ ಕಾರ್ಖಾನೆ ಮಾಲೀಕ್ ನನಗ್ ಕೊಡಕ್ ಆಗಂಗಿಲ್ರಿ ಅಂತ ಎದ್ದು ಹೋಗುವಾಗ ಎಚ್ ಕೆ ಪಾಟೀಲ್ ಹೇಳಿದ ಮಾತು ನಾವು ಗೌರವ ಕೊಡ್ಬೇಕು ಅವ್ರಿಗೆ. ನಿನಗಾಗಲಿಲ್ಲ ಅಂದ್ರೆ ನಿನ್ನ 3 ಫ್ಯಾಕ್ಟ್ರಿ ನನಗೆ ಬರೆದು ಕೊಡು, ನಾ ರೊಕ್ಕ ಕೊಡ್ತೀನಿ, ನಡಿ ಮನಿಗೆ ಅಂತ ಹೇಳಿದ್ರು. ಯಾವುದೇ ರಾಜಕಾರಣ ಇಲ್ಲ, ರೈತರ ಬಗ್ಗೆ ಮಾತಾಡೋರು ನಾವು ಗೌರವ ಕೊಡೋದು. ಅವಾಗ ಸಿದ್ದರಾಮಯ್ಯ ಸಾಹೇಬರು ಎದ್ದು ಒಂದ್ ಸ್ವಲ್ಪ ಹೊರಗಡೆ ಹೋದಾಗ ಶಿವಾನಂದ ಪಾಟೀಲ್ರು, ಅಶೋಕ್ ದಳವಾಯಿ ಅವರು ಬೆನ್ನ ಹಚ್ಚಿ ಹೋಗ್ತಾರ. ಅವಾಗ ಶಿವಾನಂದ ಪಾಟೀಲ್ರು, ಅಶೋಕ್ ದಳವಾಯಿ ಅವರು ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾರಂದ್ರ, ಸಾಹೇಬರ ಹೋರಾಟ ತೆಗಿಲಿಲ್ಲ ಅಂದ್ರ 7-8 ಲಕ್ಷ ಆಗ್ಯದ. ಆ ಗುರ್ಲಾಪುರದಾಗ ಏನ್ ಎಂತ ಮಾತಾಡ್ತಾರ ಇಡೀ ರಾಜ್ಯ ಕೇಳಲಿಕ್ಕತ್ತದ. ಅದು ರೈತ ಹೋರಾಟ ಅಲ್ಲ, ಇಡೀ ಸಮಸ್ತ ಧರ್ಮ, ಜಾತಿ, ಪಂಥ, ಪಕ್ಷ, ಮೇಲು ಕೀಳು ಯಾವುದೂ ಇಲ್ಲಲ್ಲಿ. ಅದೊಂದು ಜಾತ್ರೆ ನಡಿಲಿಕ್ಕತ್ತದ್ರಿ. ಕೊನೆ ಕುಂತಾವ್ ವೇದಿಕೆ ಮ್ಯಾಗ ಕುಂತಾವ್ ಕಾಣವಲ್ಲಾಗ್ಯಾನ್ರ ಅಂತ ಹೋರಾಟ ನಡೆದದ. ನಾವು ಉಳಿದು ಬಂದದ ಹೆಚ್ಚಿಂದ ಐತ್ರಿ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಿದ್ದು. ಅವಾಗ ಅಶೋಕ್ ದಳವಾಯಿ ಅವರು ಹೇಳ್ತಾರ, ಸಾಹೇಬರ ಇನ್ನೊಂದು 100 ರೂಪಾಯಿ ಹೆಚ್ಚಾಗಬೇಕು, ಏನ್ ಮಾಡ್ತೀರಿ ಅಂತಂದ. ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದು, ಫ್ಯಾಕ್ಟ್ರಿ ಅವ್ರ ಕಡೆ 50 ರೂಪಾಯಿ ಇಸ್ಕೊಂತೀನಿ, ನಾನು ಸರ್ಕಾರದ ಹೋಗ್ಲಿ 50 ರೂಪಾಯಿ ಹಾಕಿ ಕೊಡ್ತೀನಿ ಅಂತ ನಿರ್ಧಾರ ಮಾಡಿ ಬಂದು ಫ್ಯಾಕ್ಟ್ರಿ ಮಾಲಕರಿಗೆ ಹೇಳಿದ ಮಾತು ಹೆಂಗಿತ್ತಂದ್ರ, ನೀವು 50 ರೂಪಾಯಿ ಕೊಡಬೇಕಪ್ಪ ಎಲ್ಲರೂ, ಸರ್ಕಾರದಿಂದ ನಾ 50 ಹಾಕ್ತೀನಿ, 3300 ಘೋಷಣೆ ಮಾಡ್ರಿ. ಇದನ್ನ ಹೇಳಿದ ನಂತರ ಸಿದ್ದರಾಮಯ್ಯ ಸಾಹೇಬರ ಅಂದಾರ ನಾಯಕರ ಎಲ್ಲ ರೈತರು ಒಪ್ಕೊಂತಾರು, ಆದ್ರೆ ನಾವು ಅತನಿ ಸ್ವಾಮಿ ಒಪ್ಕೋಬೇಕಲ್ಲ, ಇದ ಮಾತಂದತ್ತ. ಅವಾಗ ಶಿವಾನಂದ ಪಾಟೀಲ್ರು ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿದ್ರು, ನಾವು ಒಪ್ಕೋತೀವಿ ಅಂತ ಹೇಳಿದ್ವಿ. 3300ಕ್ಕೆ ನಾವು ಅಂದಿದ್ದೀವಿ. ಅದರ ಘೋಷಣೆ ಆಗೋದ್ರೊಳಗೆ ಮಾಧ್ಯಮದೊಳಗೆ ಬಂತು, ಜನನ ಒಪ್ಕೊಂಡು ಬಿಟ್ರ. ನಾವೇನು ಹೇಳಿದ್ದಿಲ್ಲ, ನಾವು ರೇಟ್ ಇಲ್ಲಿ ಕೇಳಿವಿ, ನೀವು ಇಲ್ಲಿ ಹೇಳಿರಿ, ಸ್ವಲ್ಪ ಹೊಂದಾಣಿಕೆ ಮಾಡೋಣ ಅಷ್ಟ ಹೇಳ್ತಿದ್ವಿ, ನಾವು ಎಂದೂ ರೇಟ್ ಹೊಡೆದಿದ್ದಿಲ್ಲ. ಈ ಮಾತು ಯಾಕೆ ಹೇಳಿನಿ ಅಂತಂದ್ರ, ನಮ್ಮದೊಂದು ಗುರಿ ಅದು. ರೈತ ಯಾವುದೋ ಬ್ಯಾಂಕಿನಾಗ ಸಾಲ ಮಾಡಬಾರ್ದು. ಮನಿ ಕಟ್ಟಾಕ, ಮಕ್ಕಳ ಮದುವೆ ಮಾಡಾಕ, ಮಕ್ಕಳ ಶಿಕ್ಷಣಕ್ಕ, ಯಾವುದಕ್ಕೂ ಬ್ಯಾಂಕಿನೊಳಗೆ ಕರ್ನಾಟಕದ ಪ್ರತಿಯೊಬ್ಬ ರೈತ ಸಾಲ ಮಾಡಬಾರ್ದು. ಯಾರ ಹತ್ರ ಬಡ್ಡಿ ಹಂಗ ರೊಕ್ಕ ತರಬಾರ್ದು. ಇದು ಒಂದು ಕನಸು ನಮ್ಮದದ. ಈ ಕನಸು ಆಗಬೇಕಾದ್ರೆ 3300 ಆಗೋದಿಲ್ಲ. ಇವತ್ತು ಮಾನ್ಯ ಕೇಂದ್ರ ಸರ್ಕಾರ MSP ಅಂತೇಳಿ 6 ರೂಪಾಯಿ ಸಕ್ಕರೆ ರೇಟ್ ಜಾಸ್ತಿ ಮಾಡ್ಯದ. 3300 ಇದ್ದಾಗ 6 ರೂಪಾಯಿ ಹೆಚ್ಚಾಯ್ತಲ್ಲ.
ಈ ಕೆಲವು ಫ್ಯಾಕ್ಟರಿ ಮಾಲಕರು ಈ ಭಾಗದೊಳಗೆ ನನ್ನದಿ ಅಲ್ಲ ಫ್ಯಾಕ್ಟರಿ, ಅದು ನನ್ನದಿ ಫ್ಯಾಕ್ಟರಿ, ಹಾ ಶಿವಶಕ್ತಿ, ಅಲ್ಲಿ 50 ರೂಪಾಯಿ ಹೆಚ್ಚು ಕೊಡಕ್ ಆಗೋದಿಲ್ಲ ಅಂದವ್ರು 3,300 ಯಾವಾಗ ಘೋಷಣೆ ಆಯ್ತಲ್ಲ, ಈಗ 50 ರೂಪಾಯಿ ಅವರೇ ಹೆಚ್ಚು ಮಾಡ್ಲಿಕ್ಕೆ ಭಯ. ಹಿಂಗಾಗ್ಬೇಕು ರೈತ ಶಕ್ತಿ. ನಮ್ಮದೊಂದು ಕನಸದ, ನಾ ಏನ್ ಬಹಳ ಮಾತನಾಡಂಗಿಲ್ಲ, ಅಧ್ಯಕ್ಷರು ಎಲ್ಲಾ ವಿಷಯಗಳನ್ನ ಹೇಳ್ಯಾರ. 2028-29 ಒಳಗೆ ಅನುಗೂಲದ ಕರ್ನಾಟಕದ ಪ್ರತಿಯೊಬ್ಬ ರೈತನಿಗೆ FRP, HND, ಕಲ್ಟಿವೇಶನ್, ಟ್ರಾನ್ಸ್ಪೋರ್ಟ್, SAP ಇದು ಯಾವುದು ಹೇಳಂಗಿಲ್ಲ. 1 ಟನ್ ಕಬ್ಬು ರೈತ ಫ್ಯಾಕ್ಟರಿ ಕಳಿಸಂದ್ರ ಸರಿ ಸುಮಾರು 5,500 ಆಗ್ಬೇಕು. 29 ಒಳಗ ಆಗತ್ತೈತು 100ಕ್ಕೆ 100. ಕೇಂದ್ರ ಸರ್ಕಾರದವರು 10.25 L1.25 ಅದ ರಿಕವರಿ 10.25 ಅಂತ ಹೇಳತ್ತಾರ. ಯಾಕ್ರೆ 9.25 ಆಗ್ಬೇಕು. 9.5 ಆಯ್ತಂದ್ರ ಇಥನಾಲ್ ಸ್ವಲ್ಪ 60% ಜಾಸ್ತಿ ಮಾಡಿದ್ರ ನಿಮ್ಗೆ 5,000 to 5,500 ಬಿಲ್ ಸಿಗ್ತದ. ಇನ್ನು ನಮಗ್ ಗೊತ್ತಿಲ್ಲ, ರೇಣುಕಾಬಾಯಿ ಫ್ಯಾಕ್ಟರಿ ಮಾಲೀಕರಿದ್ದಾಗ ಪತ್ರಿಕಾ ಮಾಹಿತಿ ನನ್ನ ಕಡೆ ಅದ. 1 ಟನ್ ಕಬ್ಬಿಗೆ 4,500 ರೂಪಾಯಿ ಟ್ಯಾಕ್ಸ್ ಹೋಗ್ತದ ಸರ್ಕಾರಕ್ಕೆ. ನೀವು ಕಬ್ಬ ಬೆಳೆದು 12 ತಿಂಗಳು ದುಡಿದು ಬೆವರು ಸುರಿಸಿ ನಿಮಗೆ ಬರ್ತಕ್ಕಂಥದ್ದು 3,000 ರೂಪಾಯಿ ಇತ್ತು, 300 ಹೆಚ್ಚಾಗಿದೆ. ಅದಕ್ಕ ಬಹಳ ವಿಷಯದ ಆಳಕ್ಕೆ ಹೋಗಂಗಿಲ್ಲ. ನೀವೆಲ್ಲ ಗಟ್ಟಿ ಆದ್ರಿ ಅಂತಂದ್ರ ಇವತ್ತು 31 ಜಿಲ್ಲೆಗಳು ಒಂದು ತಮಗೆ ವಿನಂತಿ ಮಾಡ್ಕೊಳ್ತೀನಿ. ಏನಿ ಟವಲ್ ಹಾಕೊಂಡವ್ರು ಸುಟ್ಗೇಸ್ ತಗೊಂತಾರಂತ ಏನಿತ್ತು, ಆಫೀಸ್ ಒಳಗೆ ಹೋಗಿ ಮಾತಾಡ್ತಾರ ಅನ್ನೋದೇನಿತ್ತಲ್ಲ, ಅದೆಲ್ಲವೂ ಕೂಡ ಗುರುಲಾಪುರ ಕ್ರಾಸ್ ಒಳಗೆ ನಿಮ್ಮೆಲ್ಲರ ಸಹಕಾರದಿಂದ ಅಳಿಕ್ ಹೋಗ್ಯದ. ಇನ್ ಮ್ಯಾಗ ಸರ್ಕಾರ ಹತ್ರ ನಾವು ಹೋಗಂಗಿಲ್ಲ. ಇವತ್ತು ನಿನ್ನೆ ಚಿಕ್ಕೋಡಿ ಒಳಗೆ ನಮ್ಮ ಅಧ್ಯಕ್ಷರ ನೇತೃತ್ವದೊಳಗೆ ಕರಗಾವಿ ಯತ್ನರವ್ರಿ, ಹನುಮಾನ್ ಮತ್ತು ಕೊಟಬಾಗಿ ಅಂತ ಹೇಳಿ 3 ಯತ್ನರವ್ರಿ 15-20 ವರ್ಷದ ಬರೀ ಪೂಜೆ ಮಾಡ್ತಿದ್ರು, ಕಲ್ಲು ಇಡ್ತಿದ್ರು. ನಿನ್ನೆ ಅಧಿಕಾರಿಗಳು 14 ತಿಂಗಳೊಳಗೆ 3 ಕೆರೆಗೆ ನೀರು ಒದಗಿಸ್ತೀವ್ರಿ, ಸಂಪೂರ್ಣ ನೀರು ಹಾಸೋ ತಕ್ಕ ನಾವು ಬಿಡುದಿಲ್ರಿ ಅಂತೇಳಿ ರೈಟಿಂಗ್ ಒಳಗೆ ಬರಲ್ಲ, ಅಧ್ಯಕ್ಷರ ಸಲ ಬರಲು ಕೊಟ್ಟಾರ. ಇದು ರೈತ ಸಂಘದ ತಾಕತ್ತಿದು. ಗಟ್ಟಿ ಆದ್ರ ದೇವರ ಭೇಟಿ ಅಕ್ಕನ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ರೈತರು ಒಕ್ಕಟ್ಟಾದ್ರೆ ಎಂತೆಂತವ್ರಿಗೂ ಬುದ್ಧಿ ಕಲಿಸ್ತಾರ. ಇದು ಬರೀ ರೈತರ ವೇದಿಕೆ ಆಗ್ಯದ. ಕೊನೆಯದಾಗ ಒಂದು ಹಾಸ್ಯ ಮಾತಿ ನನ್ನ ಮಾತು ಮುಗಿಸ್ತೇನೆ. ಬಹಳ ತಾವೆಲ್ಲ ಕೂತಿರ ತಾಯಂದ್ರದು ಮೊನ್ನೆ ಇದ ವೇದಿಕೆ ಮ್ಯಾಗ ಸರ್ ಅವನಿಗೂ ಜಾತ್ರೆಗೆ ಪ್ರವಚನ ಮಾಡಿ ಇವತ್ತು ಜರ ಕಡ್ಕೊಂಡ. ಅದಕ್ಕೆ ದಯವಿಟ್ಟು ಒಬ್ಬ ರೈತ ಬಹಳ ದೊಡ್ಡ ಫ್ಯಾಕ್ಟರಿ ಹಿಂಗೆಲ್ಲ ಇದ್ದಂತ ಕಾಲದೊಳಗೆ ಸಾಮಾನ್ಯ ರೈತಿದ್ದ, ಬಹಳ ಬುದ್ಧಿವಂತಿದ್ದ, ದೇವರ ಪ್ರತ್ಯಕ್ಷ ಅವನು ಮುಂದೆ. ಇವ್ ಹೊಲ್ದಾಗ ಕೆಲಸ ಮಾಡ್ತಾ ಇದ್ದ. ದೇವರಂದ ನಾನು ವ್ಯವಸಾಯ ಮಾಡಬೇಕು, ಲಾಭ ತಗೋಬೇಕಂದ ಶೇಂಗಾ ಹಾಕಿದ್ದ ರೈತ. ಮ್ಯಾಗ ಬೆಳೆ ಹೆಸರು ಬಂದಿತ್ತಲ್ಲ, ಅವನ್ ದೇವ್ರ ನಾನು ಸೇವೆ ಮಾಡ್ತೀನಿ, ನಾನು ದುಡಿತೀನಿ, ನನಗೇನು ಬೆಳೆ ಕೊಡ್ತೀನಿ ಅಂದ. ನೀ ಏನ್ ಕೇಳ್ತಿ ಕೇಳ ನಾವು ರೈತ, ನೀ ಭೂಮಿ ಕೆಳಗಿನ ತಗೋ, ನನಗೆ ಮ್ಯಾಗ ಹಸರು ಐತಿ, ಹಸರು ಕೊಡನ್ನು. ಶೇಂಗಾ ಇತ್ತದ ಬೆಳಿ, ಶೇಂಗಾ ಬೆಳಿ ಬತ್ತು, ದೇವ್ರು ದುಡ್ದಿದ್ದ. ರೈತ ಕೆಳಗಿಂದ ಎಲ್ಲ ಶೇಂಗಾ ತಕೊಂಡ, ಮ್ಯಾಗಿಂದ ಒಣಗಿತ್ತಲ್ಲ ಹಸರು ತಗೋ ಅಂತಂದು. ಅವಾಗ ದೇವ್ರಿಗೆ ನೋವಾತ. ರೈತ ಶೇಂಗಾ ತಗೊಂಡ, ನನಗೆ ಬರೀ ಒಣಾಲ್ ಕೊಟ್ಟಲ್ಲ ಅಂತ ಹೇಳಿ. ಅವಾಗ ದೇವ್ರಂತಾನ, ಇನ್ನು ಮ್ಯಾಗಿಂದ ನನಗಿರ್ಲಿ, ಭೂಮಿ ಕೆಳಗೆ ಬೆಳೆದ ನಿನಗಿರ್ಲಿ ಅಂತಂದವ. ಅವಾಗ ಇವೇನ್ ಮಾಡಿದ ರೈತ ಅಂದ್ರೆ ಗೋಧಿ ಹಾಕಿಬಿಟ್ಟ. ಗೋಧಿ ಮ್ಯಾಗ ಇರ್ತೈತಿಲ್ರಿ, ಅದು ಬಂತು. ಅವಾಗೂ ದೇವ್ರಿಗೆ ನುಕ್ಸಾನ ಆತ. ಇನ್ನು 3ನೇ ಬೆಳೆ, ಇದು ನುಕ್ಸಾನ ಬೇಡ ಅನ್ನೋ. ಪೂರಾ ಮ್ಯಾಗ ತುದಿಗೆ ಬೆಳೆದು ನನಗಿರ್ಲಿ, ಭೂಮಿಯಾಗಿದ್ದು ನನಗಿರ್ಲಿ ಅನ್ನೋ. ಅವಾಗ ಗೋವಿನ ಜೋಳ ಹಾಕಿಬಿಟ್ಟಿವ. ಗೊಂಜಾಳ ಮ್ಯಾಗ ತುದಿ ಇರ್ತದ, ತೆನಿ ತೆಳಗಿರ್ತದ, ನಡು ಗೊಂಜಾಳ ಬೆಳೀತದ. ಹಿಂಗ ರೈತ ಜ್ಞಾನವಂತ ಆದಂದ್ರೆ ಎಲ್ಲಾ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ. ನಾವು ಗಟ್ಟಿ ಆಗಬೇಕಾಗ್ಯದ. ಅದಕ್ಕಾಗಿ ಇದು ಅತನಿ ಶಿವಗಳ ನಾಡು ಸಾಮಾನ್ಯ ಅಲ್ಲ, ಅಧ್ಯಾತ್ಮದ ತವರು ಮನೆಯದ. ಇನ್ನೊಂದು ತಮಗೊಂದು ವಿಷಯ ಹೇಳಬೇಕು. ಎಲ್ಲರೂ ರೊಟ್ಟಿ ಕೊಟ್ಟಿರಿ, ಎಲ್ಲರೂ ರೊಕ್ಕ ಕೊಟ್ಟಿರಿ. ಅದರ ಅತನಿ ಶಿವಗಳು ವಂಶಸ್ಥರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಮಠದಿಂದ ಬುದ್ಧಿ ಕಟ್ಟಿಕೊಂಡು ಬಂದು ರೊಟ್ಟಿ ತಂದು ಅನ್ನ ಕೊಟ್ಟು ರೊಕ್ಕ ಕೊಟ್ಟು ಹೋಗ್ಯಾರ. ಜೋರಾದ ಚಪ್ಪಳ ಹೊಡೆದು ಧನ್ಯವಾದ ಸಲ್ಲಿಸ್ತಾರೆ. ಹಿಂಗ ನಾಡಿನಾದ್ಯಂತ ಕೊಟ್ಟಾರ. ಲಕ್ಷಾಂತರ ಜನ ಬಂದದ. ಒಂದು ಅಧಿಕಾರಿಗಳು ಮತ್ತು ಸರ್ಕಾರ ಸಹಿತ ಯಾಕೆ ಖುಷಿಯಾಗಿದೆ ಅಂದ್ರೆ 8, 9, 10 ಲಕ್ಷ ಜನ ಸೇರಿದ್ರು ಸಹಿತ ಒಂದು ಗದ್ದ ಆಗ್ಲಿಲ್ಲ, ಒಂದು ಜಗಳ ಆಗ್ಲಿಲ್ಲ, ಒಂದು ಬೈಗಳಿಲ್ಲ.
ಸಾವಿರ ಟನ್ ಬೆಳಿತಕ್ಕಂತ ರೈತರು ಸಾಮಾನ್ಯ ಶಾಲೆ ಒಳಗೆ ಕೊಂಡಿರ್ತಾರಲ್ಲ ವಿದ್ಯಾರ್ಥಿಗಳು ಅಷ್ಟು ಶಾಂತವಾಗಿ ಬಂದು ಕೊಂಡಿರ್ತಾ ಇದ್ರು. ಅವ್ರಿಗೆ ಮನವರಿಕೆ ಆಗಿತ್ತು, ಇಲ್ಲಿ ನ್ಯಾಯದ, ಸತ್ಯದ, ಧರ್ಮದ, ಪ್ರಾಮಾಣಿಕತೆದ ₹1 ಸಿಕ್ಕರು ನಮಗೆ ಧರ್ಮದಿಂದ ಸಿಗ್ತದ ಅಂತ ಏನು ಕೂತಿದ್ರಲ್ಲ, ಆ ನಾಡಿನ ಎಲ್ಲಾ ರೈತರ ಪಾದಕ್ಕೆ ಧನ್ಯವಾದ ಸಲ್ಲಿಸ್ತೇನೆ. ಇವತ್ತು ನಮ್ಮ ದರೂರಿನ ಎಲ್ಲಾ ಗ್ರಾಮಸ್ಥರು ತಾಯಂದ್ರು ನಮ್ಮ ಊರಾಗ ಹುಟ್ಟ್ಯಾನಂತೇಳಿ ನೀವು ಖುಷಿ ಇದೀರಿ. ಹಂಗಲ್ಲ, ಇದು ಶಾಸ್ತ್ರದ ಊರದ, ಶಂಭುಲಿಂಗರನ್ನ ಈ ನಾಡಿಗೆ ಕೊಟ್ಟಂತ ಊರದ. ಅಂತ ಪುಣ್ಯ ಭೂಮಿಯೊಳಗ ಅವನಿಂಗವತ್ತಾಯಿ ಆಶೀರ್ವಾದದಿಂದ ಈ ಗ್ರಾಮದೊಳಗೆ ನಮ್ಮ ಜನ್ಮ ಆಗೈತಲ್ಲ, ನಾನು ಹಿಂದಿನ ಜನ್ಮದ ಪುಣ್ಯ ಐತೆ ಅಂತೇಳಿ ಊರಾಗ ಹುಟ್ಟೀನಿ. ನಿಮ್ಮೆಲ್ಲರ ಪಾದಕ್ಕೆ ಧನ್ಯವಾದ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ್ಕೆ ಅರ್ಪಣೆ.